ಆಂಟಿ ಸುಬ್ಬ ತರ್ಲೆ ಆಗ್ಬಿಟ್ಟಿದ್ದಾನೆ. ರಾತ್ರಿ ನನಗೆ ಫೋನ್ ಮಾಡಿ ಹಾಡು ಹೇಳ್ತಾನೆ. ಹಾಡಲ್ಲ ಯಾವುದು? ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ಈ ಹಾಡು ಇವಳು ಹೇಳ್ತಾನೆ ಕಡೆ. ನಮ್ಮ ಗುಂಡಣ್ಣ ಕೂಡ ನನಗೆ ಹೇಳಿಲ್ಲ. ಏನು ಸುಬ್ಬು? ಅದಕ್ಕಿನ ಮನೆಗೆ ಹೋಗಿದ್ದೆ, ಅಲ್ಲಿ ವೇದರ್ ಇರಲಿಲ್ಲ. ಮತ್ತಾರಿದ್ರು? ಅಲ್ಲಿ ವೈಶಾಲಿನೂ ಇರಲಿಲ್ಲ. ಎಲ್ಲಿ ಹಾಳಾಗಿ ಹೋಗ್ಯಾಳೇನೆ. ನಾನು ಇಲ್ಲೇ ಇದ್ದೀನಿ ಕಣ. ಬಾರೆ ಈ ಕಡೆ. ನೀವು ಇಲ್ಲೇ ಅದಿರಿ, ನಂಗೆ ಗೊತ್ತಾಗ್ಲಿಲ್ಲ. ಸಾರಿ. ಏನ ನನ್ನ ಬಗ್ಗೆ ಹಾಗೆ ಮಾತಾಡ್ತೀಯ? ಸ್ವಲ್ಪ ಕೂಡ ಮರ್ಯಾದೆ ಮಾಡ್ಬಾ. ವೇದರ್ನ ಇಲ್ಲಿ ಕಳಿಸಿದ್ರಿ. ಗಿಡಗಳು ನೀರು ಹಾಕ್ತಿದ್ದಾಳೆ. ಬಂದು ತಡ್ರಿ, ನಾನು ಗಿಡಕ್ಕೆ ನೀರು ಹಾಕಿ ಬರ್ತಾನೆ. ಅಲ್ಲಿಲ್ಲಲ್ರಿ, ನಿಮ್ಮ ಮನೆ ಹೆಜ್ಲಲ್ಲಿ ಇರ್ಬೇಕು ನೋಡು. ಪಾಪ ಬಿಡ್ರಿ, ಎಷ್ಟೊತ್ತಾಯ್ತೀರ ನನ್ನ ತಮ್ಮ. ಆಂಟಿ ಇದೆಲ್ಲ ಒಂಥರ ಮಜಾ ಇರುತ್ತೆ, ನೀವು ಸುಮ್ಮನೆ ಇರಿ. ಅಕ್ಕ ಎಲ್ಲ ಕಡೆ ಹುಡುಗಿದೆ, ಸಿಗ್ಲಿಲ್ಲ. ಎಲ್ಲೂ ಹುಡುಕ್ಬೇಡ, ಅವಳು ಇಲ್ಲೇ ಇದ್ದಾಳೆ. ಮನೆಗೆ ಇಟ್ಕೊಂಡು ನನಗೆ ಕಾಡಿಸ್ತೀರಿ. ಅಲ್ವೋ ಸುಬ್ಬ, ಆಚೆ ನನ್ನ ಚಪ್ಪಲಿ ಬಿಟ್ಟಿದ್ ಕಾಣಿಸ್ಲಿಲ್ವಾ? ವೇದವ್ರ, ನಾ ಮುಖ ನೋಡ್ಕೊಂಡ್ ಬರ್ತೇನೆ. ವೈಶಾಲ್ಯರ ಜೊತೆ ಚಪ್ಪಲ್ ನೋಡ್ಕೊಂಡ್ ಬರೋಲ್ಲ. ನಿನ್ನಂತ ಬೆಪ್ಪು ತಕ್ಕದ ಪ್ರಪಂಚದಲ್ಲೇ ಇಲ್ಲ. ನಾನು ಒಂದು ವಾರ ಊರಲ್ಲಿರಲ್ಲ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನಗೆ ಎದ್ದಾದ ನಮಸ್ಕಾರ. ನಮ್ಮ ಮನೆ ಕಡೆ ಬರ ಕಾಲ್ ಮುರ್ದಾಕ್ಬಿಡ್ತೀನಿ. ನಡಿಯ. ಯಾಕೋ ಹೀಗೆ ಮಾಡ್ಕೊಳ್ತೀಯ? ನಿನ್ ಪಾಡಿ ನೀವು ಸುಮ್ಮನಿದ್ ಬಿಡು. ಅಕ್ಕ, ನನ್ನ ಜೀವನದ ಆಸೆ ಒಂದೇ, ನಾನಾಗಬೇಕು ವೇದವ್ರಿಗೆ 2 ಮಕ್ಕಳ ತಂದೆ. ಏನಾದ್ರೂ ಮಾಡ್ಕೋ. ಬಿಡು ಬಸವಣ್ಣ, ನಮ್ಮ ಅತ್ತೆಯವ್ರು ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ಮ ತ ಮೊ ತೆ ಇಂಗೆ ಎಂಟ್ ಬ ಲಿ. ಅತ್ತೆಯವ್ರ, ಈಗ ನೀವು ಸಿಕ್ಬಿದ್ರು ನೋಡ. ನಾವು ವೇದರ್ ರೀತಿ ಮಾತಾಡಕತ್ತಾರ ಮಾತಾಡಕೊಡಂಗಿಲ್ಲ. ಇವತ್ತು ನಿಮ್ಮನ್ನ ಹೆಂಗ ಆಟ ಆಡ್ಸ ನೋಡ. ಈ ಹಾಲಾರು ಪೇಪರ್ ಯಾಕೆ ಇವತ್ತು ಬರಲಿಲ್ಲ? ಬರ್ಲಿ, ಇವತ್ತು ಮಾಡ್ತೀನಿ. ಅತ್ತೆಯವ್ರ, ನೀವು ಅವ್ನ ಬುದ್ಧಿ ಕಲ್ಸೋಕ್ಕಿಂತ ಮೊದ್ಲು ನಾನು ನಿಮ್ಗೆ ಸ್ವಲ್ಪ ಆಟ ಆಡಿಸ್ತೀನಿ. ಪಾದಯಾಥನೆ. ಅದು ಪಾದಯಾತ್ರೆ ಅಲ್ಲ, ಪಾದಯಾತ್ರೆ. ಯಾರ್ದ ಇದು ಪೇಪರು? ನಿಮ್ದರಿ ಓದಕ್ ತಗೊಂಡಿದ್ದೆ. ಕೇಳ್ಬಿಟ್ಟಲ್ಲ ನಾ ತಗೊಳ್ಳೋದು. ನಂದು ಓದೋದಾತ, ನೀವು ತಗೋರಿ. ಬಾ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಏನ್ ಹೇಳ್ರಿ, ಮಾಡ್ತೇನೆ. ಇವತ್ತಿಲ್ಲ ನಾಳೆ ನೀವು ನಮ್ಮ ಅತ್ತೆ ಅವ್ರೆ. ವೇದ ಬೆಳೆಯಿಂದ ಕಾಫಿ ಕುಡ್ದಿಲ್ಲ, ಹೋಗಿ 1 ಲೀಟ್ರ್ ಹಾಲು ತರ್ತೀಯಾ? ವೇದವ್ರು ಕಾಫಿ ಕುಡ್ದಿಲ್ಲ, ಜಲ್ದಿ ರೊಕ್ಕ ಕೊಟ್ಟು ತಗೊಂಡ್ಬಿಡ್ತೀನಿ. ಅತ್ತೆಯವ್ರ, ಸುಬ್ಬಾ, ಏನೋ ಇಷ್ಟ ಬೇಗ ಬಂದ್ಬಿಟ್ಟೆ? ವೇದವ್ರಿಗೆ ಅಂದ್ರೆ ಸೂಪರ್ ಫಾಸ್ಟ್ ಸರ್ವಿಸ್ ರೀ. ನನ್ಗೆ ಅಂದ್ರೆ ಚಟಕ ಗಾಡಿ ಸರ್ವಿಸ್. ಯಾಕ? ಕುದುರೆ ಅಂದ್ರೆ ನಿಮ್ಗೆ ಭಾಷೆ ಇರೋದಲ್ಲ. ಹೋಗೋ ತರ್ಲೆ. ಸುಬ್ಬಾ, ತಿಂಡಿಗೆ ಚಪಾತಿ ಪೂರಿ ಮಾಡೋಣ ಅಂದ್ರೆ ಗೋಧಿ ಇದೆ. ಬಾಕಳೆ ಗಿರ್ನಿಗೆ ಹೋಗಿ ಹಿಟ್ ಹಾಕ್ಸ್ಕೊಂಬಂದ್ರ ಅದೇ. ನೀನೇ ಹೋಗಿ ಹಾಕಿಸ್ಕೊಂಬರ್ತಿ. ನಿಮ್ಮ ಮದುವೆ ಆಯ್ತೇನ್ರಿ? ಯಾಕೋ ಹೀಗೆ ಕೇಳ್ತಿದ್ಯಾ? ನಮ್ ಗುಂಡಣ್ಣ ಏನಾದ್ರು ಕೇಳಿಸ್ಕೊಟ್ರೆ ನಿನ್ನ ಬೆಂಡೆತ್ಬಿಡ್ತಾರೆ. ಮತ್ತೆ ಗುಂಡಣ್ಣವ್ರಿಗೆ ಹಿಟ್ ಬೀಸ್ಕೊಂಬರ ಕೇಳ್ರಿ. ಬೆಳ್ಳಂ ಬೆಳಗ್ಗೆ ಬಾಗ್ಲ ಹತ್ರ ನಿಂತ್ಕೊಂಡು ಯಾರು ಧ್ಯಾನ ಮಾಡ್ತಾ ಇದೆಯಾ ವೈಶಾಲಿ? ಹಾಲ್ ಬರ್ಲಿ, ಕಾಲ್ ಮುರಿತೀನಿ ಗುಂಡಣ್ಣ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮ ಹೆಸರು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟದ ಗಂಡನ ಆಸ್ ಇಟ್ ಇಸ್ ಅಣ್ಣ ಅಂತ ಕರೆದಂಗೆ ಇರುತ್ತೆ. ನನ್ನ ಮನೆಗೆ ಹಾಲೇ ಹಾಕಿಲ್ಲ ಎಮ್ಮೆ ಮಗ. ಸದ್ಯ ನಿನ್ನ ಮಗ ಅನ್ಲಿಲ್ವಲ್ಲ? ಏನೋ ಒಂದು ಸಮಸ್ಯೆ ಇರುತ್ತಮ್ಮ, ಲಾರಿ ಸ್ಟ್ರೈಕ್ ಇರುತ್ತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರುತ್ತೆ, ಅಂಗಡಿಗೆ ಹೋದ ತಂದ. ಊರವ್ರಿಗೆಲ್ಲ ಹಾಲ್ ಹಾಕಿದಾರೆ, ನಮ್ಮನೆ ಹಾಲ್ ಹಾಕಕ್ಕೇನಂತೆ? ಬರ್ಲಿ ಇವತ್ತು ಅವನು. ಅಲ್ಲಿ ತೊಳಿ ಮೇಡಮ್. ನಿಂತ್ಕೊಳ್ಳಯ್ಯ. ನನ್ನ ಯಾಕ್ರಿ ನಮ್ಮ ಮನೆಗೆ ಹಾಲ್ ಹಾಕಿಲ್ಲ? ಹೊಸ ಸ್ಟ್ರೈಕ್ ಮಾಡಿತಾ? ಹಾಲಿನ ಪ್ಯಾಕೆಟ್ ಇಲ್ಲೇ ಇಟ್ಟೋಗಿದ್ದಾನಲ್ಲ ಮೇಡಮ್. ಎಲ್ಲಿಟ್ಟೋಗಿದೆ? ಹಾಲು ಕಾಯ್ದು ಕಾದು ಕೊನೆಗೆ ಮಜ್ಜಿಗೆ ಕಾಫಿ ಮಾಡಿದಾಯ್ತು. ಮೇಡಮ್ ಮಜ್ಜಿಗೆಲ್ಲೂ ಕಾಫಿ ಮಾಡ್ಬೋದಾ? ನಮ್ಮ ಯಜಮಾನರು ಕಲ್ಗಾಜ್ ಕೊಟ್ರು ಕುಡಿತಾರೆ. ಏನ್ ಮೇಡಮ್ ಜೋಕಾ? ಜೋಕ್ ಅಂತೆ ಜೋಕು. ನಮ್ಮನೆ ಕೂಡ
ಕಣ್ರಿ. ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ನಾನು ಕಳ್ಳನಾ? ಮತ್ತಿನೇನು ಇರ್ರಿ, ಇವತ್ತೇ ನಿಮ್ಮ ಓನರ್ಗೆ ಫೋನ್ ಮಾಡಿ ಕೆಲ್ಸದಿಂದ ಕಿತ್ತಾಕಿಸ್ತೀನಿ. ಮೇಡಮ್ ನನ್ನ ಕೈಯಿಂದನೇ 20 ರೂಪಾಯಿ ಕೊಟ್ಬಿಡ್ತೀನಿ. ಪ್ರಮಾಣವಾಗಿ ಹೇಳ್ತೀನಿ, ಹಾಲಿನ ಪ್ಯಾಕೆಟ್ ನಾನು ಇಲ್ಲೇ ಇಟ್ಟೋಗಿದ್ದೀನಿ. ನನ್ನ ಕಡೆಯಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೋಡು, ಇವತ್ತೇ ಕೊನೆ. ನಾಳೆಯಿಂದ ನಿಮ್ಮ ಹಾಲು ನಮಗೆ ಬೇಕಾಗಿಲ್ಲ. ಬೇರೆಯವ್ರಿಗೆ ಹೇಳ್ಕೊಂತೀನಿ, ಹೋಗು ಕಳ್ಳ. ನಾನು ಕಳ್ಳನಾ? ನನಗೆ ರೋಫಾ? ಇಂಥ ರೋಫ್ಗಳು ನಾನು ಎಷ್ಟು ನೋಡಿಲ್ಲ. ನೀವೇ ತಗೊಂಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದೀರಾ? ನೀವು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರೆ ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ದರಿದ್ರ ಜನಗಳು. ಹಲೋ, ನಾನೇ ನಟ ಭಯಂಕರ ಪರಮೇಶ್ವರ ಮಾತಾಡ್ತಿರೋದು. ಅಲ್ಲ, ನಾನು ವಿಗ್ ಆರ್ಡರ್ ಮಾಡಿದ್ದಲ್ಲಿ ಇನ್ನೂ ಬಂದಿಲ್ಲ. ತಲೆಗೆ ಹಾಕೊಳ್ಳೋದೇ ರೀ, ಕೈಗೆ ಇಟ್ಕೊಂಡ್ರೆ ಮಗ್ಗಾಗ್ಬಿಡುತ್ತೆ. ಓ, ಕೊರಿಯರ್ ಕಳ್ಸಿರಾ? ಸರಿ, ಥ್ಯಾಂಕ್ಸ್. ಯಾರ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ? ಕಾಸ್ಟ್ಯೂಮ್ ಸಪ್ಲೈಯರ್ ಅಮ್ಮ. ವಿಗ್ ಆರ್ಡರ್ ಮಾಡಿದ್ರೆ ಇನ್ನೂ ತಂದ್ಕೊಟ್ಟಿಲ್ಲ. ಸರಿ ಬನ್ನಿ, ಶಾಂತಮ್ಮನ ಮನೆಗೆ ಹೋಗಿ ಬರೋಣ. ಯಾಕೆ? ಅವ್ರಿಗೆ ಚಿಕನ್ ಗುನಿ ಆಗಿದೆ, ಹಣ್ಣು ಹಂಪ್ಲು ಕೊಟ್ಬಿಟ್ಟು ಬರೋಣ. ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೋ? ನಮಗ್ ಜ್ವರ ಬಂದಾಗ ಅವ್ರು ಬರಲ್ಲ. ಆಗಲ್ಲ, ನಡಿಯಮ್ಮ. ನಿಮ್ಮ ಅಕ್ಕ ಎಲ್ಲ ಕರ್ಕೊಂಡು ಹೋಗ್ತಾಳಪ್ಪ. ಮಾಮ ನಗಳು ಬಂದ್ಬಿಡ, ನಾ ಗಿಡಕ್ಕೆ ನೀರು ಹಾಕೊಡ್ದ ಬಂದ್ಬಿಡ್ಬೇಕೆ. ಮಾಮ, ನಾನು ಮತ್ತವ್ರಿಗೆ ಆಟ ಆಡಿಸ್ಬೇಕೆ. ಹಿಂಗ ಆಟ ಆಡ್ಸ್ಕೊಂತಿದ್ರೆ ಹೆದರ್ಕೊಂಡು ನಾವು ಮದುವೆ ಮಾಡ್ಬಿಡ್ತಾರೆ. ಸರ್ ಕೊರಿಯರ್ ಪರಮೇಶ್ವರ್ ಅವ್ರು ಇಲ್ವಾ ಸರ್? ಅವನ ಮಾವ ನನಗೆ ಕೊಡ್ರಿ. ಅವ್ರೆಲ್ಲ ಹೋಗಿದ್ದಾರೆ? ಎಲ್ಲ ಹೊರಗೋಯ್ರಿ. ಇದ್ರಾಗ ಹುಬ್ಬಳ್ಳಿಯಿಂದ ಧಾರವಾಡ ಬೇಡ ಬಂದಿರ್ತೈತಿ, ನಂಗೆ ಕೊಡ್ರಿ. ತಗೊಳ್ಳಿ, ಹಂಗೆ ಒಂದು ಸೈನ್ ಹಾಕ್ಬಿಡಿ. ಇದೇನು ಸರ್ ಇದು? ನಿಮ್ಮ ಹೆಸರು ಸಾಬುನಾ? ನನ್ನ ಹೆಸರು ಸಾಬೂನು ಅಲ್ಲ, ಸೋಬು ಅಲ್ಲ, ಸುಬ್ರಹ್ಮಣ್ಯ. ಮತ್ತೆ ಬಾಗೆ ಭಾವತ್ತೆ ಇಲ್ಲ. ಅಷ್ಟಾಕೇನಲ್ರಿ, ಹುಡುಗಿ ನೀವು ಹಾಕೋರಿ. ತಲೆ ಅಂದ್ರೆ ತಲೆ. ನಮ್ಮ ಮಾಮ ಯಾವುದೋ ಪಾರ್ಸಲ್ ಬರ್ತದಂತ ಹೇಳಿದ, ಅದೇ ಇರ್ಬೇಕಿದೆ. ಇದನ್ನ ಇಟ್ಕೊಂಡು ನಮ್ಮ ಅತ್ತಿಗೆ ಎದುರಿಸಿದ್ರೆ ಹಂಗೆ, ಅತ್ತಿಗೆ ಎದುರಿಸಿದ್ರೆ ನಾ ಹಳೆ ಆಗೋದೆ. ರವಿವರ್ಮನ ಕುಂಚದ ತಲೆ ಬಲೆ ಸಾಕಾರ. ಗಿಫ್ಟ್ ಬಾಕ್ಸು ಯಾರು ತಂದಿಟ್ರು? ಲೆಟ್ರ್ ಬೇರೆ ಇದೆ. ಪಾಪಾಯಿತು ಮೇಡಮ್ ಹಾಲಿನ ಹುಡುಗ. ಓ, ಹಾಲವನು ಸಾರಿ ಕೇಳ್ಕೊಂಡು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾನೆ. ಏನಿಟ್ಟಿದ್ದಾನೋ ಏನೋ. ಯಾರೋ ಕೊಲೆ ಮಾಡಿ ತಂದಿಟ್ಟಿದ್ದಾರೆ. ಈಗ ಏನಪ್ಪ ಮಾಡೋದು? ಇದು ನಮ್ಮನೆ ಮುಂದೆ ಯಾಕೆ ತಂದಿಟ್ರು? ಮೊದಲೇ ಇದು ಲಾಯರ್ ಮನೆ. ನಿಮ್ಮ ತಲೆನೇ ಹೀಗೆ ತೆಗಿತೀನಿ ಅಂತ ನಮ್ಮ ಗುಂಡನ ಹೆದರಿಸಿದಾರೋ ಏನೋ. ಇದು ನೋಡು, ನಮ್ಮ ಗುಂಡನ ಹೆದರು ಬಿಡ್ತಾರ. ಈಗ ಏನ್ ಮಾಡ್ಲಿ ಗೋವಿಂದ? ಇದನ್ನೆಲ್ಲರೂ ಬಚ್ಚಿಟ್ಬಿಡ್ತೀನಿ. ಸಾಕಪ್ಪ, ಸಾಕು. ಕೋರ್ಟು ಸಾಕು, ಕೇಸು ಸಾಕು. ಟೆನ್ಷನೋ ಟೆನ್ಷನಪ್ಪ. ನನಗೂ ಟೆನ್ಷನ್ ರೀ. ನಿನಗೆಂತ ಟೆನ್ಷನ್ ಅಮ್ಮ? ಏನಿಲ್ಲ ರೀ, ಮೊದಲು ನೀವೇ ಹೇಳಿ. ಒಬ್ಬ ಕ್ಲೈಂಟ್ ಬಂದಿದ್ದಮ್ಮ, ಭಯಂಕರವಾದ ಕೇಸು. ಏನಾಯ್ತು? ಕೊಲೆ ಕೇಸಮ್ಮ. ನೀಟಾಗಿ ತಲೆನ ಕಚ್ಚಕ್ಕಂತ ತೆಗೆದುಬಿಟ್ಟಿದ್ದಾನೆ. ಹೌದಮ್ಮ, ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ಕೇಸ್ ಯಾವ ಕಡೆನೋ ರುಂಡ ಎಲ್ಲಿದೆ ಅಂತ ಹುಡುಕ್ತಾ ಇದಾರಮ್ಮ. ಯಾರ ಹತ್ರ ರುಂಡ ಇದೆಯೋ ಅವರೇ ಕೊಲೆಗಾರ. ಹೌದಮ್ಮ, ಇದು ಕೇಸ್ ನಡೆಸೋ ವಿಧಾನ. ನೀನೇ ಕೊಲೆಗಾರ ಅಂತ ಚಾರ್ಜ್ ಮಾಡಿದ್ರೆ ನಾನೆಲ್ಲ ಗೋವಿಂದಪ್ಪ ಅಂತ ಬಾಯಿ ಬಿಟ್ಬಿಡ್ತಾನೆ. ಗೋವಿಂದಪ್ಪ ಯಾರು? ಯಾರು ಬೇಕಾದ್ರೂ ಆಗಿರ್ಬೋದಮ್ಮ, ನೀನೇ ಆಗಿರ್ಬೋದು. ಸುಮ್ಮನೆ ತಮಾಷೆಗೆ ಹೇಳ್ತಮ್ಮ.
ಸಿಕ್ಕಿಬಿಟ್ರೆ ಕೇಸ್ ನನ್ನ ಕಡೆ ಆಗುತ್ತೆ. ಫೀಸ್ ಅಷ್ಟಿಷ್ಟು ಮಾತಾಡಿಲ್ಲ, 2 ಲಕ್ಷ ರೂಪಾಯಿ. ಬಾಡಿ ಸಿಕ್ಕಿದೆಯಲ್ಲ ಅದ್ರ ಮೇಲೆ ಕೇಸ್ ನಡೆಸಕ್ಕಾಗಲ್ವಾ? ಅಯ್ಯೋ, ಸಾಧ್ಯ ಇಲ್ಲಮ್ಮ. ಎಲ್ಲರ ಬಾಡಿನೂ ಒಂದೇ ತರ ಇರುತ್ತೆ. ಕೊಲೆಗಾರ ಯಾರು, ರುಂಡ ಎಲ್ಲಿ ಹೋಗಿದೆ ಅಂತ ಹುಡುಕ್ತೀವಿ ಅಂತ ಹೇಳಿದ್ದಾರೆ. ಯಾಕ್ರಿ ಈ ತರ ಕೇಸ್ ಎಲ್ಲ ತಗೋತೀರಾ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಈ ಗುಂಡಣ್ಣ ಯಾವತ್ತು ನಿಯತ್ತು ಅಂತ ಇಂಥ ಕೇಸ್ಗಳನ್ನೆಲ್ಲ ನನಗೆ ಕೊಡ್ತಾರೆ. ಒಂದ್ ವೆಂಚರದ ಕೇಸು ಇಲ್ಲ ಮರ್ಡರ್ ಕೇಸು, 2 ತಲೆ ಹೋಗೋ ವಿಚಾರಗಳು. ಪೊಲೀಸ್ನವ್ರಿಗೆ ರುಂಡ ಎಲ್ಲಿದೆ ಅಂತ ಮಾಹಿತಿ ಸಿಕ್ಕಿದೆ ಅಂತೆ. ಇವಾಗ ಸಂಜೆ ಒಳಗಡೆ ಹುಡುಕ್ತಿವಿ. ತಲೆ ಯಾರ ಹತ್ರ ಇದೆಯೋ ಅವ್ರಿಗೆ 10 ವರ್ಷ ಜೈಲು ಗ್ಯಾರಂಟಿ ಅಂದ್ರು. ವೈಶಾಲಿ, ಏನಾಯ್ತೆ? ಫೋನಲ್ಲಿ ನಿನ್ ವಾಯ್ಸ್ ಗಡಗಡ ನಡುತ್ತಾ ಇತ್ತು. ನಾನು ತಪ್ಪು ಮಾಡ್ಬಿಟ್ಟೆ ಕಣ. ವಿಷಯ ಬಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನು ಅಂತ ಹೇಳ್ಬಾರ್ದಾ? ಅವ್ರು ನಮ್ಮ ಮನೆ ಮುಂದೆ ಒಂದು ಡಬ್ಬ ಇತ್ತು ಕಣ, ತಗದು ನೋಡ್ದೆ, ಅದ್ರಲ್ಲಿ ರುಂಡ ಇತ್ತು. ಹೆಣ ಅಲ್ಲ ಕಣೆ, ಬರೀ ತಲೆ ಅಷ್ಟೇ. ಗುಂಡಣ್ಣವ್ರಿಗೆ ಹೇಳ್ಬೇಕು ತಾನೆ? ಹೇಳ್ಬೇಕಾಗುತ್ತೆ ಕಣ. ಆದ್ರೆ ನಮ್ ಗುಂಡಣ್ಣ ಒಂಥರ ಮನುಷ್ಯ. ಯಾವನವ್ರು ರೂಲ್ಸ್ ಅಂತಾರೆ. ತಲೆಯಲ್ಲಿರೋನ್ನ ಅರೆಸ್ಟ್ ಮಾಡ್ಬೇಕಂತ ನನ್ನ ಜೈಲ್ಗೆ ಹಾಕ್ಬಿಟ್ರೆ ಈಗ ಎಲ್ಲಿದೆ ಅದು? ಏನು ಮಾಡೋದು? ಇದು ಸ್ವಲ್ಪ ದಿನ ನಿಮ್ಮ ಮನೆ ಇಟ್ಕೊಳ್ಳೆ. ಇಲ್ಲ ಇಲ್ಲ, ನಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲಪ್ಪ. ನಾವಿಬ್ರು ಏನೋ ಮುಖ್ಯವಾದ ವಿಷಯ ಮಾತಾಡ್ತಿದ್ವಿ. ನೀವು ಹೋಗೋಣ, ಬರ್ತೀನಿ. ಏನಿಲ್ಲ ಕಣೋ, ಬರೋನ್ಗೇನು ಹೇಳ್ಬೇಡ ಕಣ. ಪೇಪರ್ನ ಕೊಟ್ರೆ ಯಾರ್ದೋ ಮರ್ಡರ್ ಆಗೈತಂತೆ. ಅವ್ನ ತಲೆ ನಮ್ಮ ಮನೆ ಆಜು ಬಾಜು ಐತಂತೆ. ಬರೋನ್ ಇಲ್ಲಿಂದ ಮೊದ್ಲು ಕಳಿಸ. ಸುಬ್ಬು, ನೀ ಹೋಗೋ. ತಡಿಯಕ್ಕ, ವೇದರ್ ಮಾತಾಡ್ತೀನಿ. ವೇದವ್ರೆ, ಬೇಗ ಇಲ್ಲ ಕಣ, ಊರಿಗೆ ಹೋಗಿದ್ದಾಳೆ, ನಾಳೆ ಬರ್ತಾಳ. ಹಂಗಂದ್ರೆ ನಾಳೆ ಬರ್ತೀನಿ ಬಿಡ್ರಿ. ಅವರು ಇವತ್ತು ನೀನು ನಂಗೆ ದಾರಿ ತೋರಿಸ್ಬೇಕು ಕಣ. ಬಾ, ಇವತ್ತು ನಾನು ನಿಂಗೆ ಬೋಧನೆ ಮಾಡ್ತೀನಿ. ಎಲೆ ವತ್ಸೆ ವೈಶಾಲಿ, ಕೇಳುವಂತವಳಾಗು, ಹೇಳುವಂತವಳಾಗು. ತಲೆ ಕೊಟ್ಟೋನು ನಾನೇ, ತಲೆ ತೆಗೆಯೋನು ನಾನೇ. ಈ ತಲೆಯಿಂದ ನಿನ್ನ ತಲೆ ಹೋಗದಿರಲಿ. ದೇಶ ವಿಶಾಲವಾಗಿದೆ. ಈ ಡಬ್ಬ ಎಸೆಕ್ಕೆ ಜಾಗ ಹುಡುಕು. ಎಸಿ ನಿಶ್ಚಿಂತಳಾಗು. ವೈಶಾಲಿ, ಹೇಗಿದೆ? ಅವರು ಆ ಕಡೆ ಈ ಕಡೆ ನೋಡ. ಇವು ನೋಡ್ತಾ ಇದೀನಿ, ಯಾರು ಇಲ್ಲ ಕಣೆ. ಯಾರಾದ್ರೂ ಬರಕ್ ಮುಂಚೆ ಇಡೀ ಅದನ್ನ. ವೈಶಾಲಿ, ನಾನೇ ಕಣೆ. ಏನಾಯ್ತು? ಮತ್ತೇನು ತೊಂದರೆ ಇಲ್ಲ. ಬಾ, ಹೋಗೋಣ, ಬೇಗ ಬಾರೆ. ಸ್ವಾಮಿ, ಎಷ್ಟೊತ್ತು ರೀ? ಶೂಟಿಂಗ್ ಡೇಟ್ ಎಲ್ಲ ಫಿಕ್ಸ್ ಆಗಿದೆ, ಇನ್ನೂ ತಂದ್ಕೊಟ್ಟಿಲ್ವಲ್ಲ? ಕಳ್ಸಿದ್ದೀರಾ? ಹೌದಾ? ಸರಿ, ನಾನು ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ. ತಗೋರಮ್ಮ, ಮನೆಗೆ ಯಾವ್ದಾರು ಕೊರಿಯರ್ ಬಂತ ನಮ್ಮ ಕುರಮ್ಮ. ಕೊರಿಯರ್ ಬಾಕ್ಸ್ ದೊಡ್ಡದೆ ಏ ಬಂತೇನಾ? ಗೊತ್ತಿಲ್ಲ ಬಿಡಮ್ಮ. ಮತ್ತೆಲ್ಲ ಹೋಯ್ತಾ? ಮಾಮ, ಅವ್ ಯಾರ್ದಾರ ಮನೆಗೆ ಕೊಟ್ಟಿರ್ಬೇಕು ನೋಡ. ಅದ್ರ ಏನೈತೆ? ನಿನ್ ತಲೆ. ಸತ್ಯ, ಪೀಡೆ ತೊದತ್ತು. ನೀನನ್ನ ಕಾಪಾಡ್ಬಿಟ್ಟೆ ಗೋವಿಂದ. ವಿಷಯ ಏನಾರು ನಮ್ ಗುಂಡ ನಮ್ಗೆ ಗೊತ್ತಾಗಿದ್ದಿದ್ರ ನನ್ ಗತಿ ಕಾಣಿಸ್ಬಿಡ್ತಿದ್ರು. ಯಾಕಮ್ಮ ಕಿರ್ಚ್ಕೊಂಡು? ಏನಾಯ್ತು? ಏನಾಯ್ತು ಹೇಳಮ್ಮ. ಹೋಗ್ಲಿ, 1 ಲೋಟ ನೀರು ಕೊಡು. ನಾನೇ ತಂದ್ಕೊಡ್ತೀನಿ, ನೀವೆಲ್ಲೇ ಇರಿ. ಯಾಕಮ್ಮ ನಡುತ್ತಾ ಇದೆಯಾ? ಏನಾಯ್ತು? ನಾನೊಂದು ತಪ್ಪು ಮಾಡ್ಬಿಟ್ಟೆ. ನಿನ್ನ ಮುಖ ನೋಡಿದ್ರೆ ನೀನೇನೋ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳು. ಮನೆಯಲ್ಲೇ ಲಾಯರ್ ನನ್ನ ಕಿರ್ಚೋಬಾರ್ದು. ಆ ಬಾಡಿಗೆ ತಲೆ ಮ್ಯಾಚ್ ಆಗುತ್ತಮ್ಮ. ಅವ್ರು ಹೇಳಿದ್ದು ಹೀಗೆ ಇತ್ತು. ಇದೇ ಕೂದಲು, ಇಷ್ಟೇ ಕಪ್ಪಾಗಿತ್ತಮ್ಮ. ರುಂಡನ ಇದೇ ಲೆವೆಲ್ಗೆ ತೆಗೆದಿದ್ರಮ್ಮ. ಆ ಬಾಡಿಗೆ ಈ ರುಂಡನ ತಗೊಂಡೋಗಿಟ್ರೆ ಕರೆಕ್ಟಾಗಿ ಸೆಟ್ ಆಗ್ಬಿಡ್ತಮ್ಮ. ಏನಾಯ್ತು ಗೊತ್ತಾ? ಈ ತರ ಈ ಬಾಕ್ಸ್ ಹಾಕ್ಬಿಟ್ಟು ಯಾರನ್ನ ಮನೆ ಮುಂದೆ ತಂದಿಟ್ಟಿದ್ರು. ಬಹುಶಃ ನಾ ಈ ಕೇಸ್ನ ತಗೊಂಡಿದ್ದಕ್ಕೆ ಅವ್ರು ಈ ತರ ಮಾಡಿರ್ಬೋದಮ್ಮ. ಆಫೀಸ್ ಫೋನ್ ಮಾಡಿದ್ರೆ ಕಳ್ಸಿದೀನಿ ಅಂತಾರೆ. ನೀವ್ ಯಾಕೆ ತಂದ್ಕೊಟ್ಟಿಲ್ಲ? ಸರ್, ದೇವರನ್ನೇ ಕೊಟ್ಟೆ ಸರ್. ತಂದ್ಕೊಟ್ರಲ್ರಿ ಹೋಗುತ್ತೆ. ಯಾರಿಗೆ ಕೊಟ್ರಿ? ಸರ್, ಇಲ್ಲಿ ನೋಡಿ ಸರ್, ಸೈನ್ ಮಾಡಿರೋದು ಸುಬ್ಬು ಅಂತೆ. ಅದೇ ಇಷ್ಟೇ ಇದಾನಲ್ಲ ಸರ್, ಅವ್ನ ಕೇಳಿ ಕೊಟ್ಟೆ ಸರ್. ಸರಿ ಬಿಡಿ, ನಾನು ನೋಡ್ತೀನಿ, ಹೊರಡಿ. 1 ನಿಮಿಷ. ಸಾರಿ, ನನ್ನ ತಪ್ಪಿಟ್ಕೊಂಡು ನಿಮ್ಗೆ ಬೈದ್ಬಿಟ್ಟೆ. ಬಿಡಿ ಸರ್, ನಮ್ಮಂತ ಚಿಕ್ಕ ಪುಟ್ಟ ಕೆಲಸದವ್ರು ಅವಾಗ ಬೈಸ್ಕೊತಾ ಇರ್ತೀವಿ. 3 ಏನ್ ಮಾಮ,
ಕೊರಿಯರ್ಗೆ ಸೈನ್ ಮಾಡಿ ತಾವೇನೋ ಹೌದು ಮಾಮ ಕೊರಿಯರ್ ಬಾಕ್ಸ್ ಅಲ್ಲೋ ಗೊತ್ತಿಲ್ಲ ಮಾಮ ಗೊತ್ತಿಲ್ವಾ ನಿಜ ಹೇಳು ವೇದ ಮೇಲೆ ಆಣೆ ಮಾಮ ನನಗೂ ವೈಶಾಲ್ಯರು ಜಗಳ ಆತೆ ಅದಕ್ಕೂ ಇದಕ್ಕೆ ಏನೋ ಸಂಬಂಧ ಮಾಮ ಆ ಬಾಕ್ಸ್ದಾಗ ನೋಡಿಕೊಳ್ಳಿ ಅದ್ರೊಳಗೆ ತಲಿ ಐತೆ ನೀ ನಮ್ಮ ಸಿಂಹ ಕೋಣ ಅಷ್ಟು ಬೆಲೆ ಬಾಳೋ ವಿಕ್ ತೋರಿಸಿದ್ರೆ ಹೆದರ್ಸಕ್ ಉಪಯೋಗಿಸಿದ್ದೇನೋ ನಡಿ ಕೊಡ್ತು ನಡಿ ಸಮಾಧಾನ ಮಾಡ್ಕೊಂಬ, ನೀನೇನು ತಪ್ಪು ಮಾಡಿಲ್ಲ. ತಲೆ ಏನ್ರಿ ಮಾಡೋದು? ತಡ ಮಾಡೋ ಹಾಗಿಲ್ಲ. ತಡ ಮಾಡಿದ್ರೆ ಹೆಣ ಕೊಳೆಯುತ್ತೆ, ವಾಸನೆ ಬರುತ್ತೆ, ವಿಷಯ ಎಲ್ಲರಿಗೂ ಗೊತ್ತಾಗುತ್ತಮ್ಮ. ಹಾಗಾದ್ರೆ ನನ್ನ ಜೈಲಿಗೆ ಹಾಕ್ಬಿಡ್ತೀರಾ? ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಸ್ವಂತ ಹೆಂಡತಿ ಅನ್ನೋ ಅಭಿಮಾನ ಕಾಡ್ತಾ ಇದೆ. ಆದ್ರೂ ನಾನು ಏನು ಮಾಡೋ ಹಾಗಿಲ್ಲಮ್ಮ. ನೋಡಿಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ತೀನಿ. ಇದನ್ನ ಹೂತಾಕ್ಬಿಡೋಣ. ಎಲ್ಲಿ ಬೇಕಾದ್ರೂ ಹೂತಾಕೊಮ್ಮ. ಇದ್ರಲ್ಲಿ ನಾನು ಭಾಗಿಯಾಗಲ್ಲಮ್ಮ. ನೋಡೇ ಇಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ತೀನಿ. ನೀನೇನು ಬೇಕಾದ್ರೂ ಮಾಡ್ಕೊ. ಗಂಡ ಹೆಂಡ್ತಿ ರೂಮಲ್ಲಿ ಸೇರ್ಕೊಂಡು ಏನು ಹೂತಾಕ್ತಿದ್ರು? ಏನು ಹೂತಾಕ್ತಿದ್ರಿ? ಅದೇವ್ರ ನಿಮ್ ಕಡೆ ಒಂದು ತಲೆ ತರ ಕೊಡ್ರಿ. ಯಾವ ತಲೆ ಇಲ್ಲ, ಹೋಗ. ಲೇ ಪರಮ, ಇಲ್ಲಿ ಯಾವ ತಲೆನೂ ಇಲ್ವಾ? ಸಾಕು ಸುಮ್ಮನೆ ಕಂಡಿದ್ದೀನಿ. ಮಾಮ ಇಲ್ಲೈತೆ ರೀ, ಅದನ್ನ ಓಪನ್ ಮಾಡ್ಬೇಡ್ರಿ. ಲೇ ಪರಮ, ಅದನ್ನ ತೆಗಿಬಿಡುವ. ಹೆಣ ಇದೆಯಾ? ಹೆಣ ಅಲ್ಲಪ್ಪ, ನನಗೊಂದು ಕೊರಿಯರ್ ಬಂದಿತ್ತು, ಅದಕ್ಕೆ ಒಂದು ರಕ್ತದ ಬಣ್ಣ ಬಳಿದು ನಿಮ್ಗೆ ಕೊಟ್ಟಿದ್ದಾನೆ. ಇನ್ನ ಪಾಯಿಂಟ್ ವೈಶಾಲ್ಯರ ಬುದ್ಧಿ ಕಲ್ಸಕ್ಕೆ ನಮ್ಮ ಸುಬ್ಬು ಮಾಡಿರೋ ಪ್ಲಾನ್ ಇದು ರುಂಡ ಅಲ್ಲ, ಗಿಡ ಗೊಂಬೆ.